ಪಹಲ್ಗಾಮ್ ದಾಳಿ ಪಾಕಿಸ್ತಾನದಿಂದ ಮತ್ತೆ ಅದೇ ರಾಗ ಅದೇ ಹಾಡು. ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನ ಭಾಗಿಯಾಗಿಲ್ಲ. ಪಾಕಿಸ್ತಾನ ಭಾಗಿ ಎನ್ನುವಂತ ಭಾರತದ ಆರೋಪದ ವಿಚಾರವಾಗಿ ಇದು ಶುದ್ಧ ಸುಳ್ಳು ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಈಗಾಗಲೇ ಪಹಲ್ಗಾಮ ಭಯೋತ್ಪಾದನಾ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಿಖಾ ತಂಡದಲ್ಲಿ ರಷ್ಯಾ ಚೀನಾ ಇರ್ಲಿ ತನಿಖೆಯನ್ನ ನಡೆಸಲಿ ಅನ್ನುವಂತ ವಿಚಾರವಾಗಿ ಪಾಕಿಸ್ತಾನ ಒಂದು ಕಡೆ ಹೇಳಿದ್ದು ಅದೇ ರಾಗವನ್ನ ಆಡ್ಕೊಂಡು ಬರ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರರ ದಾಳಿಯಿಂದಾಗಿ ಉದ್ಭವಿಸಿರುವಂತಹ ಈ ಬಿಕ್ಕಟ್ಟಿನಲ್ಲಿ ರಷ್ಯಾ ಅಥವಾ ಚೀನಾ ಜೊತೆಗೆ ಪಶ್ಚಿಮ ರಾಷ್ಟ್ರಗಳು ಕೂಡ ಬಹಳ ಸಕಾರಾತ್ಮಕವಾಗಿ ಪಾತ್ರ ವಹಿಸಬಹುದು. ಹಾಗಾಗಿ ಇದನ್ನ ತನಿಖೆ ನಡೆಸಲೇಬೇಕಾಗಿದೆ ಅನ್ನುವಂತಹ ವಿಚಾರ ಭಾರತ ಸುಳ್ಳು ಹೇಳ್ತಾ ಇದೆ. ಪ್ರಧಾನಿ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಸೊ ಇದು ಸತ್ಯವೇ ಇಲ್ವಾ ಅನ್ನುವಂತಹ ವಿಚಾರವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ಪಾಕಿಸ್ತಾನದ ಒಂದು ಒತ್ತಾಯ ಕೂಡ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರರ ದಾಳಿಗೆ ಸಂಬಂಧಿಸಿ ಭಾರತದ ಆರೋಪಗಳನ್ನ ಪಾಕಿಸ್ತಾನ ತಳ್ಳಿ ಹಾಕ್ತಾ ಇದೆ. ಇದು ನಿರೀಕ್ಷಿತ ಪ್ರತಿಕ್ರಿಯೆ. ಅಚ್ಚರಿ ಎಂಬಂತೆ ಭಯೋತ್ಪಾದನೆಯನ್ನ ಸಮರ್ಥನೆ ಮಾಡುವಂತಹ ಹೇಳಿಕೆಗಳನ್ನ ಉನ್ನತ ಸ್ಥಾನದಲ್ಲಿರುವಂತಹ ಇಬ್ಬರು ಪಾಕಿಸ್ತಾನಿಯರು ನೀಡಿರುವಂತದ್ದು. ಸೊ ಪ್ರಮುಖವಾಗಿ ಈಗ ಏನು ಏಪ್ರಿಲ್ 22ರಂದು ದಾಳಿಯನ್ನ ನಡೆಸಿರುವಂತದ್ದು ಬಹುಶಃ ಕೆಲವೊಂದಿಷ್ಟು ವಿಚಾರವಾಗಿ ನೋಡೋದಾದ್ರೆ ಈಗ ಪಾಕಿಸ್ತಾನಿ ಮಾಡಿಲ್ಲ ಅಂತಂದ್ರೆ ಹಾಗಾದ್ರೆ ಉಗ್ರರು ಎಲ್ಲಿಂದ ಬಂದ್ರು, ಯಾವ ಕಡೆಯಿಂದ ಬಂದ್ರು, ಹಾಗೆ ಅವರು ಕರೆ ಮಾಡಿದ್ದಂಥದ್ದು ಎಲ್ಲಿಂದ? ಸೊ ಇದೆಲ್ಲವೂ ಕೂಡ ಗಮನ ಹರಿಸಬೇಕಾಗತ್ತೆ. ಪ್ರವಾಸಿಗರನ್ನ ಹತ್ಯೆ ಮಾಡಿದಂಥವ್ರು ಅವರನ್ನ ಸ್ವತಂತ್ರ ಹೋರಾಟಗಾರರ ಉಗ್ರರೇ ಅಲ್ವಾ? ಸೊ ಪಾಕಿಸ್ತಾನ ಉಗ್ರರನ್ನ ಬೆಂಬಲಿಸ್ತಾ ಇರುವಂತಹ ವಿಚಾರ, ಹಾಗೆ ಅವರಿಗೆ VIP ಪ್ರೊಟೆಕ್ಟ್ ಕೊಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನೋಡಿದೀವಿ. ಸೊ ಹಾಗಾಗಿ ಕಾಶ್ಮೀರ ಬಿಕ್ಕಟ್ಟಿನ ಕುರಿತು ಸದ್ಯದ ಮಟ್ಟಿಗೆ ಪ್ರವಾಸಿಗರ ಹತ್ಯೆದ ಕುರಿತು, ಸೊ ಅದರಲ್ಲೂ ಕೂಡ ಧರ್ಮದ ಆಧಾರದ ಮೇಲೆ ಮಾಡಿರುವಂತಹ ಹತ್ಯೆ, ಭಯೋತ್ಪಾದನಾ ಕೃತ್ಯ ಎಷ್ಟು ಸರಿಯಾಗಿದೆ. ಸೊ ಹಾಗಾಗಿ ಪಾಕಿಸ್ತಾನ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದಾಳಿಯ ಬಗ್ಗೆ ಸ್ವತಂತ್ರ ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇರುವಂತದ್ದು.